ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜೊನ್ನಳ್ಳಿ. ಇವತ್ತಿನ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮದಲ್ಲಿ ವಿಟಿಯು ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯದ ಕುಲಪತಿಗಳಾದಂತ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಅವರಿದ್ದಾರೆ. ಇಡೀ ರಾಷ್ಟ್ರದ ಗಮನ ಸೆಳೆದಿರುವಂತಹ, ರಾಷ್ಟ್ರದಲ್ಲಿ ಮೊದಲ ಬಾರಿಗೆ ಸಾಧನೆ ಮಾಡಿರುವಂತಹ, ಪರೀಕ್ಷೆ ಬರೆದು ಅಂತಿಮ ಸೆಮಿಸ್ಟರ್ ಇಂಜಿನಿಯರಿಂಗ್ ಪರೀಕ್ಷೆ ಬರೆದು ಕೇವಲ 10 ನಿಮಿಷದಲ್ಲಿ ಫಲಿತಾಂಶ ಪ್ರಕಟ ಮಾಡುವಂತಹ ಒಂದು ದೊಡ್ಡ ಸಾಧನೆಯನ್ನ ಮಾಡಿರುವಂತದ್ದು. ಈ ಸಂಬಂಧಪಟ್ಟಂತೆ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಅವರು ಮಾತಾಡ್ತಾ ಹೋಗ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಓಕೆ, ಮೊದಲನೇದಾಗಿ ಸರ್, ನಮ್ಮ ಫೆಡರಲ್ ಕರ್ನಾಟಕದಿಂದ ತುಂಬಾ ಅಭಿನಂದನೆ, ಧನ್ಯವಾದಗಳು ಈ ರೀತಿಯ ಒಂದು ಸಾಧನೆ ಮಾಡಿರೋದಕ್ಕೆ. ಸರ್, ಈ ರೀತಿ 10 ನಿಮಿಷದಲ್ಲಿ ರಿಸಲ್ಟ್ ಕೊಡ್ಬೇಕು ಅಂತ ಹೇಗ್ ಅನಿಸ್ತು, ಮತ್ತೆ ಇದರ ಹಿಂದಿನ ಒಂದು ತಯಾರಿಯನ್ನ ಹೇಳೋದಾದ್ರೆ? ನಾವು ಈ 10 ನಿಮಿಷ ಕೊಡಬೇಕು ಅನ್ನೋದು ಕೇವಲ ಈ ವರ್ಷ ಅಲ್ಲ. ನಾನು ಅಧಿಕಾರ ಸ್ವೀಕಾರ ಮಾಡಿದ ನಂತರ, ಅಂದ್ರೆ 2022 ಸೆಪ್ಟೆಂಬರ್, ನನ್ನ ಮೊದಲನೇ, ಅಂದ್ರೆ ನನ್ನ ಪೀರಿಯಡ್ ಅಲ್ಲಿ ಮೊದಲನೇ ಫೈನಲ್ ಇಯರ್ ಎಕ್ಸಾಮಿನೇಷನ್ ರಿಸಲ್ಟ್ ಅನ್ನ 24 hours ಅಲ್ಲಿ ಕೊಟ್ವಿ. ಎರಡನೇ ಫೈನಲ್ ಇಯರ್ ಎಕ್ಸಾಮಿನೇಷನ್ ಅಂದ್ರೆ ಸೆಕೆಂಡ್ ಇಯರ್ ಅಲ್ಲಿ, ನನ್ನ ಅಧಿಕಾರದ 2ನೇ ವರ್ಷದಲ್ಲಿ ಸೆಕೆಂಡ್ ಫೈನಲ್ ಇಯರ್ ಎಕ್ಸಾಮ್ ಅನ್ನ 3 ಗಂಟೆಗೆ ಕೊಟ್ವಿ. 3 hours ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ಲಾಸ್ಟ್. ಮೂರನೇದನ್ನ 1 hour ಅಲ್ಲಿ ಕೊಟ್ವಿ. ಈಗ 4ನೇದನ್ನ 10 ನಿಮಿಷದಲ್ಲಿ ಕೊಡ್ಬೇಕು ಅನ್ನೋದು ತೀರ್ಮಾನ. ಅಂದ್ರೆ ಲಾಸ್ಟ್ 3.5 years ಅಲ್ಲಿ 4 ಫೈನಲ್ ಇಯರ್ ಎಕ್ಸಾಮ್ಗಳಾಗ ನಡೆದಿದೆ ನನ್ನ ಕಾಲದಲ್ಲಿ. ಆ 4 ನಾವೇ ರೆಕಾರ್ಡ್ ಅನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗಿದೀವಿ. 24 hours, 3 hours, 1 hour, 10 minutes. ಓಕೆ ಸರ್, ಇದು ಅಂದ್ರೆ ಏಷ್ಯಾದ ಅತಿ ದೊಡ್ಡ ವಿಶ್ವವಿದ್ಯಾಲಯ ಈ 10 ನಿಮಿಷದಲ್ಲಿ ರಿಸಲ್ಟ್ ಕೊಡ್ಬೇಕು ಅಂತ ಸಂದರ್ಭದಲ್ಲಿ 56,192 ವಿದ್ಯಾರ್ಥಿಗಳು ಪರೀಕ್ಷೆ ಬರ್ತಿರುವಂತದ್ದು. ಇದರ ಹಿಂದಿನ ತಯಾರಿ ಹೆಂಗಿತ್ತು, ಮತ್ತೆ ಟೆಕ್ನಾಲಜಿ ಯಾವ ರೀತಿ ಯೂಸ್ ಆಯ್ತು ಸರ್? ಈಗ ಟೆಕ್ನಾಲಜಿ ನಾನು ಅದೇ ಹೇಳಿದ್ದು, ಹಿಂದೆ ಕೂಡ 24 ಗಂಟೆ ಕೊಟ್ಟಾಗೂ ಸೇಮ್ ಟೆಕ್ನಾಲಜಿ. ಇವತ್ತು 10 ನಿಮಿಷ ಎಕ್ಸಾಮ್ ನಂತರ 10 ನಿಮಿಷಕ್ಕೆ ನೀಡಿದಂತ ರಿಸಲ್ಟ್ ಕೂಡ ಸೇಮ್ ತಯಾರಿ. ಆದ್ರೆ ನಾನು 24 ಗಂಟೆ ಕೊಟ್ಟಾಗ ಆಗ ಇನ್ನು ಸಿಸ್ಟಮ್ ಅನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಯ್ತು. ಆದ್ರೂ ಕೂಡ ಇದುವರೆಗೂ ವಿಶ್ವವಿದ್ಯಾಲಯದಲ್ಲಿ 15 ದಿವಸ 20 ದಿವಸದ ಕಮ್ಮಿ ಫೈನಲ್ ಇಯರ್ ರಿಸಲ್ಟ್ ಇಲ್ಲಿವರೆಗೂ ಕೊಡಕ್ ಆಗಿರ್ಲಿಲ್ಲ. ನಾನು ಬಂದ ಮೇಲೆ ಏನಿಲ್ಲ, ಸಿಂಪಲ್ ಇದು ಏನು ಅಂದ್ರೆ ವ್ಯಾಲ್ಯೂಯೇಷನ್ ಏನು, ಎರಡು ಥಿಯರಿ ಸಬ್ಜೆಕ್ಟ್ ಇರುತ್ತೆ ಫೈನಲ್ ಸೆಮಿಸ್ಟರ್ ಅಲ್ಲಿ ಮಕ್ಕಳಿಗೆ. ಒಂದು ಪ್ರಾಜೆಕ್ಟ್ ವೈವಾ ಓಸಿ ಅಂತ ಇರುತ್ತೆ, ಪ್ರಾಜೆಕ್ಟ್ ಮಾಡಿರ್ತಾರೆ, ಅದರ ವೈವಾ ಓಸಿ ಎಕ್ಸಾಮಿನೇಷನ್. ಈ 2 ಥಿಯರಿನ ಕಂಡಕ್ಟ್ ಆದ್ಮೇಲೆ 1 ವಾರಗಳ ಕಾಲ ಈ ಪ್ರಾಜೆಕ್ಟ್ ವೈವಾ ಓಸಿ ಒಂದು 150 ಕಾಲೇಜಲ್ಲಿ ನಡೆಯುತ್ತೆ. 250 ಕಾಲೇಜ್ ಇದೆ. ಕೆಲವು ಅಟಾನಮಸ್ ನಾವ್ ಎಕ್ಸಾಮ್ ಮಾಡಲ್ಲ, ಬಟ್ ನಮ್ಮಲ್ಲೇ ಅಫಿಲಿಯೇಟೆಡ್ ಇದ್ದು ಉಳ್ಕೊಂಡಿರೋರು ನಮ್ಮಲ್ಲೇ ನಾವ್ ಎಕ್ಸಾಮ್ ಮಾಡಿ ರಿಸಲ್ಟ್ ಕೊಡ್ತೀವಿ ಅಂತ 56,000 ಮಕ್ಳು ಈ ವರ್ಷ ಪಾಸ್ ಆಗಿದ್ದು. ಅಂದ್ರೆ ಎಲ್ಲಿ ನಾವು 2 ಪೇಪರ್ ಅನ್ನ ವ್ಯಾಲ್ಯೂ ಮಾಡಿ ರೆಡಿ ಇಟ್ಕೊಂಡಿರ್ತೀವಿ 1 ವಾರದಲ್ಲಿ. ಪ್ರಾಕ್ಟಿಕಲ್ ಅಲ್ಲಲ್ಲಿ ಮುಗಿದ ತಕ್ಷಣ, ವೈವಾ ಓಸಿ ಮುಗಿದ ತಕ್ಷಣ ಆನ್ಲೈನ್ ಮಾರ್ಕ್ಸ್ ಎಂಟ್ರಿ ನಡೆಯುತ್ತೆ. ಆನ್ಲೈನ್ ಮಾರ್ಕ್ಸ್ ಎಂಟ್ರಿ ನಡೆದಾಗ ಅದು ಆ ಕ್ಯಾಂಡಿಡೇಟ್ಗೆ ಕರೆಸ್ಪಾಂಡೆನ್ಸ್ ಆಗಿ ಹೋಗಿ ಸ್ಪೇಸ್ ಅಲ್ಲಿ ಮಾರ್ಕ್ಸ್ ಅದು ಕೂತ್ಕೊಳ್ಳುತ್ತೆ ಎಂಟ್ರಿ ಮಾಡಿದ ತಕ್ಷಣ. ಸೊ ಲಾಸ್ಟ್ ಬ್ಯಾಚ್ ಆದ 5:30 ಗಂಟೆಗೆ ಅವತ್ತು, ಅಂದ್ರೆ 22ನೇ ತಾರೀಕು ಮುಗಿದಂತಹ 5:30ಗೆ ಮುಗಿದಂತ ಲಾಸ್ಟ್ ಬ್ಯಾಚ್ ಮಾರ್ಕ್ಸ್ ನ ಅಪ್ಲೋಡ್ ಆದ 10 ನಿಮಿಷಕ್ಕೆ ರಿಸಲ್ಟ್ ಅನ್ನ ರಿಲೀಸ್ ಮಾಡ್ಬಿಡ್ತೀವಿ. ಮತ್ತೆ ಅವರು ಆ ರಿಸಲ್ಟ್ ಅನ್ನ ಮಕ್ಕಳು ವೆಬ್ಸೈಟ್ ಅಲ್ಲಿ ಹುಡುಕ್ಬೇಕಾಗಿಲ್ಲ, ಮತ್ತೊಂದ್ ಕಡೆ ಬಂದು ನೆಟ್ ಇಲ್ಲ ಅಥವಾ ಸರಿಗೆ ಸರ್ವರ್ ಪ್ರಾಬ್ಲಮ್, ಸರ್ವರ್ ಇಶ್ಯೂ ಅನ್ನೋ ಪ್ರಶ್ನೆ ಇಲ್ಲ. ನಾವೆಲ್ಲಾ ರಿಸಲ್ಟ್ ಅನ್ನ ಅವರು ನೇರವಾಗಿ ಅವರ ಮೊಬೈಲ್ಗೆ ವಾಟ್ಸಾಪ್ ಮೂಲಕ ಪುಷ್ ಮಾಡ್ಬಿಡ್ತೀವಿ. 56,000 ಮಕ್ಕಳ ರಿಸಲ್ಟ್ ಒಟ್ಟಿಗೆ ಪುಷ್ ಆಗುತ್ತೆ ಅವರ ವಾಟ್ಸಾಪ್ ನಂಬರ್ಗಳಿಗೆ. ಮಕ್ಕಳುಗಳು ಆ ಮೊಬೈಲ್ ಅನ್ನ ಏನು ಮೊದಲನೇ ವರ್ಷದಲ್ಲಿ ಕೊಟ್ಟಿರ್ತಾರೆ, 4 ವರ್ಷದವರೆಗೂ ಅದೇ ಮೊಬೈಲ್ ಅನ್ನ ನಂಬರ್ ಅನ್ನ ಮೇಂಟೈನ್ ಮಾಡಿರ್ಬೇಕು. ಮತ್ತೆ ಅವ್ರಿಗೆ ರಿಸಲ್ಟ್ ಬರೀ ಕೇವಲ ಫೈನಲ್ ಇಯರ್ ಮಕ್ಕಳಿಗೆ ನಾವು ವಾಟ್ಸಾಪ್ ನಲ್ಲಿ ಕೊಡ್ತಾ ಇಲ್ಲ. ನಾವು ಫಸ್ಟ್ ಸೆಮಿಸ್ಟರ್ ಇಂದ 8th ಸೆಮಿಸ್ಟರ್ ವರೆಗೂ ಮಕ್ಕಳಿಗೆ ರಿಸಲ್ಟ್ ಅನ್ನ ವಾಟ್ಸಾಪ್ ಅಲ್ಲಿ ಕೊಡ್ತೀವಿ. ನಮ್ಮ ಹತ್ರ ಒಂದು ಪಾಲಿಸಿ ಇದೆ. ಕೆಲವು ಫಸ್ಟ್ ಸೆಮಿಸ್ಟರ್ ಅಲ್ಲಿ 5 ಥಿಯರಿ 6 ಥಿಯರಿ ಇರುತ್ತೆ. ಅಂದ್ರೆ ಥಿಯರಿ ಮೊದಲು ನಡೆದು ಪ್ರಾಕ್ಟಿಕಲ್ ಆಮೇಲೆ ನಡೆದ್ರೆ ಕೇವಲ 7 ದಿವಸದಲ್ಲಿ ರಿಸಲ್ಟ್ ಕೊಡ್ತೀವಿ. ಅಂದ್ರೆ ಆ ವ್ಯಾಲ್ಯೂಯೇಷನ್ಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ.
ಆಮೇಲೆ ಪ್ರಾಕ್ಟಿಕಲ್ ಮೊದ್ಲು ನಡೆದು ಥಿಯರಿ ಲೇಟ್ ಆಗಿ ನಡೆದ್ರೆ 10 days ಕೊಡ್ತೀವಿ. ಅಂದ್ರೆ ಟೈಮ್ ಸ್ಲಾಟ್ ಅನ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದೀವಿ. ಈ ಟೈಮ್ ಸ್ಲಾಟ್ ಒಳಗಡೆ ಎಲ್ಲರೂ ಕೆಲಸ ಮಾಡ್ಬೇಕು, ಅಫಿಷಿಯಲ್ಸ್ ಮತ್ತು ವ್ಯಾಲ್ಯೂಯೇಷನ್ ಮಾಡತಕ್ಕಂತ ಮೇಸ್ಟ್ರುಗಳಿಗೆ ವ್ಯಾಲ್ಯೂಯೇಷನ್ ಅನ್ನ ಸಂಭಾವನೆಯನ್ನ ಸರಿಯಾಗಿ ತಲುಪಿಸೋದಾದ್ರೆ ಇವತ್ತು ನಮ್ಮ ಶಿಕ್ಷಕರು ವ್ಯಾಲ್ಯೂಯೇಷನ್ಗೆ ಕರೆಕ್ಟ್ ಆಗಿ ಬಂದು, ಅಂದ್ರೆ ಅವ್ರವ್ರ ಸೆಂಟರ್ ಇದೆ, ಒಂದು 28 ಸೆಂಟರ್ ವ್ಯಾಲ್ಯೂಯೇಷನ್ ಸೆಂಟರ್ ಇದೆ. ಆ ಸೆಂಟರ್ಗೆ ಬಂದು ಕರೆಕ್ಟ್ ಆಗಿ ವ್ಯಾಲ್ಯೂ ಮಾಡ್ತಾರೆ. ಅವರಿಗೆ ಏನು ವ್ಯಾಲ್ಯೂಯೇಷನ್ ರೆನ್ಯುಮರೇಷನ್ ಇದೆ ಅದನ್ನ ಸರಿಯಾಗಿ ತಲುಪಿಸೋದು, ಟೈಮ್ಲಿ ತಲುಪಿಸೋ ಅಂತ ಒಂದಿದ್ದಾಗ ಶಿಕ್ಷಕರು ಅತಿ ಹೆಚ್ಚು ಉತ್ಸಾಹದಿಂದ ವ್ಯಾಲ್ಯೂಯೇಷನ್ ಅನ್ನ ಮಾಡ್ತಾರೆ. ಆ ಕಾರಣದಿಂದ ನಾವು ಮೊದಲನೇ ಸೆಮಿಸ್ಟರ್ ಇಂದ 8ನೇ ಸೆಮಿಸ್ಟರ್ ವರೆಗೂ ರಿಸಲ್ಟ್ ಅನ್ನ ಇಲ್ಲಿವರೆಗೂ 10 days ಇಸ್ ಮ್ಯಾಕ್ಸಿಮಮ್ ಲಿಮಿಟ್ ನಾನು ಫಿಕ್ಸ್ ಮಾಡಿದ್ದೀನಿ. 10 days ಒಳಗಡೆ ರಿಸಲ್ಟ್ ತಲುಪುತ್ತೆ. ಕೆಲವು ರಿಸಲ್ಟ್ 10 ನಿಮಿಷಕ್ಕೆ ಕೊಡ್ತಾರೆ. ಈ ಫೈನಲ್ ಇಯರ್ ಯಾಕೆ 10 ನಿಮಿಷ ಅಂದ್ರೆ 2 ಥಿಯರಿ ಇದೆ. ಬೇರೆ ಸೆಮಿಸ್ಟರ್ ನಲ್ಲಿ 6 ಥಿಯರಿ ಕಂಪಲ್ಸರಿ ಇರುತ್ತೆ. ಹಂಗಾಗಿ ಬೇರೆ ಸೆಮಿಸ್ಟರ್ ರಿಸಲ್ಟ್ 7 ದಿವಸ ಅಥವಾ 10 ದಿವಸದೊಳ ಒಳಗಡೆ ಬರುತ್ತೆ. ಅದು ಕೂಡ ಹಿಂದೆಲ್ಲ 1.5 ತಿಂಗಳು 2 ತಿಂಗಳು ತಗೊಳ್ಳೋದು ರಿಸಲ್ಟ್ ಅನೌನ್ಸ್ ಮಾಡಕ್ಕೆ. ಈಗ ಮಕ್ಕಳು ನೆಕ್ಸ್ಟ್ ಸೆಮಿಸ್ಟರ್ಗೆ ಹೋಗ್ಬೇಕು ಅಂದ್ರೆ ಅವನ ರಿಸಲ್ಟ್ ಅವನ ಕೈಯಲ್ಲಿ ಇರುತ್ತೆ. ಇಲ್ಲಿವರೆಗೂ ಅದಲ್ಲ. ಅವನು ಫಸ್ಟ್ ಇಂದ ಸೆಕೆಂಡ್ ಸೆಮಿಸ್ಟರ್ ಕ್ಲಾಸ್ ಶುರು ಆಗಿ 15 ದಿವಸ 20 ದಿವಸ 1 ತಿಂಗಳು ಕಳೆದ ರಿಸಲ್ಟ್ ಬರೋದು. ಅವನು ರಿಸಲ್ಟ್ ಗೆ ಆತಂಕವಾಗಿ ಕಾಯ್ತಾ ಇದ್ದ. ಸೆಕೆಂಡ್ ಸೆಮಿಸ್ಟರ್ ಕಮೆನ್ಸ್ಮೆಂಟ್ ಆಫ್ ಕ್ಲಾಸ್ಗೆ ಅಷ್ಟರೊಳಗೆ ಅವನ ರಿಸಲ್ಟ್ ಅವನ ಕೈಯಲ್ಲಿ ಇರುತ್ತೆ. ಸರ್, ಈಗ ಫಸ್ಟ್ ಈ 3 ಗಂಟೆ ನಂತರ 1 ಗಂಟೆ 10 ನಿಮಿಷ ಬಂತಲ್ವಾ, ಆ ಪ್ರೋಸೆಸ್ ಶುರು ಮಾಡ್ಬೇಕಾದ್ರೆ ಒಂದಷ್ಟು ಹರ್ಡಲ್ಸ್ ಏನಾದ್ರು ಎದುರಾದ್ವಾ ಸರ್? ಅಂದ್ರೆ ಒಂದಷ್ಟು ಏನಾದ್ರು ಸಮಸ್ಯೆಗಳು ಅಥವಾ ಯಾವ ಸಮಸ್ಯೆಗಳು ಇಲ್ಲ. ನಾನು ಒಂದನ್ನ ಹೇಳ್ತೀನಿ, ನಾನೇನು ಬದಲಾವಣೆಯನ್ನ ತರಲಿಲ್ಲ. ಮೊದಲೇನಿತ್ತೋ ಅದೇ ಸಿಸ್ಟಮ್, ಅದೇ ಡಿಜಿಟಲ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಇವತ್ತಿಗೂ ಇದೆ. ನಮ್ಮಲ್ಲಿ ಅನೇಕ ನ್ಯೂನ್ಯತೆಗಳಿತ್ತು. ಏನು ಅಂತಂದ್ರೆ ಶಿಕ್ಷಕರಿಗೆ ರೆನ್ಯುಮರೇಷನ್ ಹೋಗ್ತಾ ಇರ್ಲಿಲ್ಲ, ತಿಂಗಳಾನ್ಗಟ್ಲೆ ಬಿಲ್ ಪೆಂಡಿಂಗ್ ಇರೋದು. ಶಿಕ್ಷಕರು ನಾನು ರಿಕ್ವೆಸ್ಟ್ ಮಾಡಿದಾಗ ಹೇಳಿದ್ದಷ್ಟೇ, ನಮಗೆ ರೆನ್ಯುಮರೇಷನ್ ಟೈಮ್ ಕೊಡಿ ಅಂತ. ಆ ಸಿಸ್ಟಮ್ ನ ಸರಿ ಮಾಡಿದೆ. ವ್ಯಾಲ್ಯೂಯೇಷನ್ 3-4 ಸೆಂಟ್ರಲ್ ಅಷ್ಟೇ, 5-6 ಸೆಂಟರ್ ಇತ್ತು. ಅದನ್ನ ಟೋಟಲ್ 24 ಸೆಂಟ್ರಿಗೆ ಅನೌನ್ಸ್ ಮಾಡಿದೆ. ಅಂದ್ರೆ ವ್ಯಾಲ್ಯೂಯೇಷನ್ ನಾರ್ಮಲಿ ಹೆಂಗಾಗುತ್ತೆ ಅಂದ್ರೆ, ಪ್ರತಿಯೊಬ್ಬ ಶಿಕ್ಷಕ 200 ಕಾಲೇಜಲ್ಲಿ ಟೀಚರ್ಸ್ ಇದ್ದಾರೆ, ನಮ್ದು 200 ಕಾಲೇಜ್ ಇದೆ. ಅವನು ಕಾಲೇಜ್ಗೆ ಹೋಗಿ ಪಾಠ ತಗೊಂಡು ಫ್ರೀ ಟೈಮ್ ಅಲ್ಲಿ ಬಂದು ವ್ಯಾಲ್ಯೂಯೇಷನ್ ಮಾಡ್ಬೇಕು. ವ್ಯಾಲ್ಯೂಯೇಷನ್ ಸೆಂಟರ್ ದೂರ ಇದ್ದಾಗ ಏನ್ ಮಾಡ್ತಿದ್ದ, ಅವನು ಹೋಗೋದಿಕ್ಕೆ ಹಿಂದೆಟ್ ಹೊಡಿತಿದ್ದ. ಪುನಃ ಕಾಲೇಜ್ಗೆ ಹೋಗಿ ಕ್ಲಾಸ್ ಇದ್ರೆ ಅಥವಾ ಅಟೆಂಡೆನ್ಸ್ ಹಾಕೋದು, ಮತ್ತೊಂದು ಏನೋ 108 ಸಮಸ್ಯೆಗಳಿರ್ತವೆ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನಾನು 2 ಕೆಲಸ ಮಾಡಿದ್ದು. ಒಂದು, ರೆನ್ಯುಮರೇಷನ್ ವ್ಯಾಲ್ಯೂ ಮಾಡದಂತ ಟೀಚರ್ಸ್ಗೆ ರೆನ್ಯುಮರೇಷನ್ ಅನ್ನ ಸಮಯಕ್ಕೆ ಸರಿಯಾಗಿ ಅವರ ಅಕೌಂಟ್ಗೆ ತಲುಪಿಸೋದು. 2ನೇದು, ನಂಬರ್ ಆಫ್ ವ್ಯಾಲ್ಯೂಯೇಷನ್ ಸೆಂಟರ್ ನ ಇನ್ಕ್ರೀಸ್ ಮಾಡಿದೆ. ನಾವು ಕರೆಕ್ಟ್ ಆಗಿ ವ್ಯಾಲ್ಯೂಯೇಷನ್ ಮಾಡಿದ್ರೆ ಅವರು ಆನ್ ಟೈಮ್ ಬಂದು ವ್ಯಾಲ್ಯೂಯೇಷನ್ ಮಾಡೋರು, ನಾವು ಅವ್ರಿಗೆ ರೆನ್ಯುಮರೇಷನ್ ಅನ್ನ ಟೈಮ್ಲಿ ಕೊಟ್ವಿ. ಇದಿಷ್ಟೇ ಬದಲಾವಣೆ. ಇಷ್ಟು ದೊಡ್ಡ ಬದಲಾವಣೆಯನ್ನ ತರಲು ಅವಕಾಶ ಮಾಡಿಕೊಡ್ತು ಅಂತ ಹೇಳೋದಕ್ಕೆ ಬಯಸ್ತೀನಿ. ಸರ್, ರಾಷ್ಟ್ರ ಮಟ್ಟದಲ್ಲಿ ಇದು ಒಂದು ದಾಖಲೆ, ಯಾವ ವಿಶ್ವವಿದ್ಯಾಲಯವೂ ಮಾಡಿಲ್ಲ. ಸೊ ಹಿಂದೆ ಕೂಡ ಆಗಿಲ್ಲ. ಸೊ ಇದು ಮೊದಲ ಬಾರಿಗೆ ಅಲ್ವಾ ಈ ರೀತಿ ಆಗಿರುವಂತದ್ದು, 10 ನಿಮಿಷದಲ್ಲಿ ಫಲಿತಾಂಶ ಕೊಡುವಂತದ್ದು? ಹೌದು, 10 ನಿಮಿಷದಲ್ಲಿ ಫಲಿತಾಂಶ ಕೊಡುವಂಥದ್ದು. ಇದು ಮೊದಲನೇ ಬಾರಿ ಆಗಿರೋದು ಇಡೀ ರಾಷ್ಟ್ರದಲ್ಲಿ. ನಾನು 24 ಗಂಟೆ ಫಲಿತಾಂಶನು ಮೊದಲನೇ ಬಾರಿ ನಡೆದಿರುವಂತದ್ದು, 3 ಗಂಟೆ ಫಲಿತಾಂಶನು ಮೊದಲನೇ ಬಾರಿಗೆ ನಡೆದಿರೋದು, 1 ಗಂಟೆಲಿ ಕೊಟ್ಟಂತ ಫಲಿತಾಂಶನು ಮೊದಲನೇ ಬಾರಿ, 10 ನಿಮಿಷಕ್ಕೆ ಕೊಟ್ಟಂತ ಫಲಿತಾಂಶನು ಮೊದಲನೇ ಬಾರಿ ಅನ್ನೋದನ್ನ ಹೇಳೋದಕ್ಕೆ ಬಯಸ್ತೀನಿ. ಓಕೆ, ಈಗ ನಿಮ್ಮ ದಾಖಲೆಯನ್ನ ನೀವೇ ಬ್ರೇಕ್ ಮಾಡಿ ಹೊಸ ಸಾಧನೆ ಮಾಡಿರುವಂತದ್ದು. ಮುಂದೆ ಏನಾದ್ರು ಕೂಡ ಪ್ಲಾನಿಂಗ್ ಇದೆಯಾ ವಿದ್ಯಾಶಂಕರ್ ಸರ್? ವ್ಯಾಲ್ಯೂಯೇಷನ್ ಅಲ್ಲಿ ನಾವು ಇಷ್ಟರ ಮಟ್ಟಿಗೆ ಇದು ಲಾಸ್ಟ್. ಇನ್ನೇನಿದ್ರು 0 hour ಅಂತ 5:30 ಬಂದ್ರೆ 5:30 ಮುಗಿದ್ರೆ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಯಾವ್ದಾದ್ರು ಕಾಲೇಜಲ್ಲಿ ಅಲ್ಪ ಸಮಸ್ಯೆ ಆದ್ರೆ ಮಾರ್ಕ್ಸ್ ಎಂಟ್ರ್ ಮಾಡೋದು ಮತ್ತೊಂದು ಲೇಟ್ ಆಗ್ಬಹುದು. ನಾವ್ ಅದನ್ನೆಲ್ಲ ಗಣನೆಗೆ ಇಟ್ಕೊಂಡು ಫಾಲೋ ಅಪ್ ಮಾಡಿ, ಯಾವ ಕಾಲೇಜಲ್ಲೂ ಲೇಟ್ ಆಗ್ದಂಗ್ ನೋಡ್ಕೊಂಡು, ಆನ್ ಟೈಮ್ ಎಕ್ಸಾಮ್ ಮುಗಿಯೋ ತರ ನೋಡ್ಕೊಂಡು ನಾವು ರಿಸಲ್ಟ್ ಅನ್ನ ಕೊಟ್ಟಿದ್ದಕ್ಕೆ 10 ನಿಮಿಷದಕ್ಕೆ ಕೊಡಕ್ ಸಾಧ್ಯ ಆಯ್ತು. ಅದಕ್ಕೆ ಅಧಿಕಾರಿಗಳು ಫಾಲೋ ಅಪ್ ಮಾಡ್ತಿರ್ತಾರೆ ಪ್ರತಿಯೊಂದು ಕಾಲೇಜು. ನಾವು ಕಮ್ಮಿ ಅಂದ್ರೆ ಒಂದು 150 ಕಾಲೇಜಿನ ಮಕ್ಕಳ ರಿಸಲ್ಟ್ ಅನ್ನ, 56,000 ಮಕ್ಕಳನ್ನ ರಿಸಲ್ಟ್ ಕೊಡ್ತೀವಿ. ಆ 150 ಕಾಲೇಜುಗಳನ್ನ ನಾವು ಟಚ್ ಅಲ್ಲಿ ಇರ್ತೀವಿ.
ಅದಕ್ಕೆ ಅಂತ ಅಧಿಕಾರಿಗಳಿದ್ದಾರೆ, 10 ಕಾಲೇಜ್ಗೆ ಒಬ್ರು ಅಧಿಕಾರಿಗಳಿದ್ದಾರೆ. ಈ ತರ ಎಲ್ಲ ಸಿಸ್ಟಮ್ ಅನ್ನ ನಾವು ಡಿಸೈನ್ ಮಾಡಿ ನಾವು ಈ ಕೆಲಸವನ್ನ ಮಾಡ್ತಾ ಇದ್ದೀವಿ. ಸೊ ಹೊಸದಾಗಿ IDET ಇನೋವೇಷನ್ ಡಿಸೈನ್ ಟೆಕ್ನಾಲಜಿ ಅಂತ ಸೊ ಒಂದು ಹೊಸ ಕೋರ್ಸ್ ಅನ್ನು ಮಾಡಿರುವಂತದ್ದು, ಅದೇ ಸರ್ ವಿಶೇಷ? IDT ನೋಡಿ, ಇನೋವೇಷನ್ ಡಿಸೈನ್ ಥಿಂಕಿಂಗ್ ಅನ್ನೋದು ಮಕ್ಕಳು ಮೊದಲನೇ ಸೆಮಿಸ್ಟರ್ ಸೇರ್ದಾಗ್ಲೇ ಅವನಿಗೆ ಒಂದು ಟೆಕ್ನಾಲಜಿ ಬಗ್ಗೆ ಎಕ್ಸ್ಪೋಜರ್ ಕೊಡ್ತೀವಿ. ಏನು ಅಂದ್ರೆ ಯಾವುದಾದರೂ ಲೋಕಲ್ ನಲ್ಲಿ ಅಗ್ರಿಕಲ್ಚರ್ ಫೀಲ್ಡ್ಗೆ ಹೋಗ್ಬೋದು, ಹೆಲ್ತ್ ಕೇರ್ಗೆ ಹೋಗ್ಬೋದು, ಅಥವಾ ಪಬ್ಲಿಕ್ ಸೆಕ್ಟರ್ ಫೀಲ್ಡ್ಗೆ ಹೋಗ್ಬೋದು, ಬಸ್ ಸ್ಟ್ಯಾಂಡ್ಗೆ ಹೋಗ್ಬೋದು, ರೈಲ್ವೆ ಸ್ಟೇಷನ್ಗೆ ಹೋಗ್ಬೋದು, ಅಥವಾ ಫುಟ್ಪಾತ್ ಅಂಗಡಿಗೆ ಹೋಗ್ಬೋದು. ಯಾವುದೇ ಒಂದು ಇದನ್ನ ಚೂಸ್ ಮಾಡಿ ಅಲ್ಲಿ ಹೋಗಿ ಅಲ್ಲಿನ ಒಂದು ವ್ಯವಹಾರದ ಸಿಸ್ಟಮ್ ಅನ್ನ ಅಂಡರ್ಸ್ಟ್ ಮಾಡ್ಕೊಂಡು ಅವ್ರಿಗೆ ಏನಾದ್ರು ಟೆಕ್ನಿಕಲಿ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ರೆ ಆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ಪಿಕ್ ಮಾಡ್ಕೊಂಬಂದು ಆತ ಅನಲೈಸ್ ಮಾಡಿ ಕ್ರಿಟಿಕಲ್ ಡಿಸೈನ್ ಆರ್ ಕ್ರಿಟಿಕಲ್ ಥಿಂಕಿಂಗ್ ಅನ್ನ ಅಪ್ಲೈ ಮಾಡಿ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನ ಟೆಕ್ನಾಲಜಿ ಮೂಲಕ ಕೊಡೋದೇ IDT, ಇನೋವೇಷನ್ ಡಿಸೈನ್ ಥಿಂಕಿಂಗ್ ಅಂತ. ಹೊಸದಾಗಿ ಏನಾದ್ರು ಡಿಸೈನ್ ಅಪ್ಲೈ ಮಾಡಿ, ಥಿಂಕಿಂಗ್ ಮಾಡಿ, ಡಿಸೈನ್ ಮಾಡಿ ಆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡುವಂಥದ್ದು ವಿದ್ಯಾರ್ಥಿಗಳಲ್ಲಿ ಮೊದಲನೇ ಸೆಮಿಸ್ಟರ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದೀವಿ. ಬಹಳ ಇದು ರಿಸಲ್ಟ್ ಕೊಟ್ಟಿದೆ. ನಿನ್ನೆ ಕೂಡ ಅನೇಕ ವಿಸಿಟರ್ಸ್ ಇದ್ರು. ಪ್ರೆಸೆಂಟ್ ಡೈರೆಕ್ಟರ್ ತಿವಾರಿ ಅಂತೇಳಿ ಎಲ್ಲರೂ ಬಹಳ ನಿನ್ನೆ ನಮ್ಮ ಕ್ಯಾಂಪಸ್ ಅಲ್ಲಿ ಇದ್ರು. ಫಸ್ಟ್ ಸೆಮಿಸ್ಟರ್ ನ ಟ್ಯಾಲೆಂಟ್ ನೋಡಿ ಬಹುಶಃ ಇಡೀ ದೇಶದಲ್ಲಿ ನಾವು ಬೇರೆ ಇನ್ಸ್ಟಿಟ್ಯೂಟ್ ಅವರು 100 ಮಾಡ್ತಾರೆ, 50 ಮಾಡ್ತಾರೆ. ನಮ್ಮ ಯೂನಿವರ್ಸಿಟಿನಲ್ಲೇ ಎಲ್ಲಾ ಸೆಂಟರ್ಗಳು, ಇಡೀ ರಾಜ್ಯದ ಎಲ್ಲಾ ಸೆಂಟರ್ಗಳಲ್ಲಿ 2,500 ಮಕ್ಕಳಿಗೆ ಫೀಲ್ಡ್ ವಿಸಿಟ್ ಮಾಡಿಸಿ ಅವರಿಗೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅನ್ನ ಚೂಸ್ ಮಾಡಿ ಅದನ್ನ ಹೆಂಗ್ ಅಪ್ಲೈ ಮಾಡೋದು, ಅದಕ್ಕೆ ಸೊಲ್ಯೂಷನ್ ಗೆ ಡಿಸೈನ್ ಥಿಂಕಿಂಗ್ ಹೆಂಗ್ ಅಪ್ಲೈ ಮಾಡೋದು ಅಂತ ಹೇಳಿ ಅದನ್ನ ಪ್ರೋಟೋಟೈಪ್ ಮಾಡಿಸಿದಂತಹ ಏಕಮಾತ್ರ ವಿಶ್ವವಿದ್ಯಾಲಯ ಇಡೀ ರಾಷ್ಟ್ರದಲ್ಲಿ ಅನ್ನೋದನ್ನ ಹೇಳೋದಕ್ಕೆ ಬಯಸ್ತೀನಿ. 10 ನಿಮಿಷದಲ್ಲಿ ರಿಸಲ್ಟ್ ಕೊಟ್ಟ ನಂತರ ಸ್ಟೂಡೆಂಟ್ಸ್, ಪೋಷಕರು ಅಥವಾ ನಿಮ್ಮ ಬೇರೆ ನಿಮ್ಮ ಒಂದು ಕೊಲೀಗ್ಸ್ ಇವರೆಲ್ಲರೂ ಕೂಡ ಅಭಿಪ್ರಾಯ ಏನಿತ್ತು, ರಿಯಾಕ್ಷನ್ಸ್ ಏನಿತ್ತು? ಎಲ್ಲಾನ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರೆ, ಒಂದು ವೇಳೆ ಎಲ್ಲಾನ ಹೊರದೇಶಕ್ಕೆ ಹೋಗ್ಬೇಕು ಅಂದ್ರೆ ನಾವು ದೇ ವಿಲ್ ಗೋ ವಿತ್ ದ ಡಾಕ್ಯುಮೆಂಟ್ಸ್. ಹಿಂದೆಲ್ಲ ಡಾಕ್ಯುಮೆಂಟ್ಸ್ ಇರ್ತಾ ಇರಲಿಲ್ಲ. ಹೋದ್ಮೇಲೆ ಅವ್ರ ಅಲ್ಲಿ ಅಮೆರಿಕ ಹೋದ್ಮೇಲೆ ಅಥವಾ 1 ವರ್ಷ ವೇಸ್ಟ್ ಆಗೋದು, ಡಾಕ್ಯುಮೆಂಟ್ ಇಲ್ಲದೆ ಅವ್ರು ಏನನ್ನ ಅವರ ಡಾಕ್ಯುಮೆಂಟ್ಸ್ ಅನ್ನ ಅಡ್ಮಿಷನ್ಗೆ ಪ್ರೋಸೆಸ್ ಮಾಡಕ್ ಆಗ್ತಿರ್ಲಿಲ್ಲ. ಹೈಯರ್ ಎಜುಕೇಶನ್ಗೆ ಹೋಗಕ್ಕೆ ಅವರ ಡಾಕ್ಯುಮೆಂಟ್ಸ್ ನ ಪ್ರೋಸೆಸ್ ಮಾಡಕ್ ಆಗ್ತಿರ್ಲಿಲ್ಲ. ಆದ್ರೆ ಇವತ್ತಿನ ಸಿಚುವೇಶನ್ ಅದಿಲ್ಲ. ನಾವು ಸಿಚುವೇಶನ್ ಇವತ್ತು ಹುಡುಗರು ಹೋಗ್ಬೇಕು ಅಂತ ಹೇಳಿದ್ರೆ ಇವತ್ತು ಅವ್ರು ಏನಾದ್ರು ಅಡ್ಮಿಷನ್ಗೆ ಹೋಗ್ಬೇಕು ಅಂದ್ರೆ ಅವ್ರ ಬಳಿ ಡಾಕ್ಯುಮೆಂಟ್ಸು ರೆಡಿ ಆಗಿರುತ್ತೆ. ನಾವು ಅದಕ್ಕೆ ಪ್ರಪ್ರಥಮ ಬಾರಿಗೆ ವಿಶ್ವವಿದ್ಯಾಲಯದಲ್ಲಿ ಜುಲೈಯಲ್ಲಿ ಕಾನ್ವೊಕೇಶನ್ ಆಗುವಂತಹ ಇತಿಹಾಸವೇ ಇರಲಿಲ್ಲ. ನಾರ್ಮಲಿ ಕಾನ್ವೊಕೇಶನ್ ಜನವರಿ ಫೆಬ್ರವರಿಲಿ ನಡೆಯೋದು. ಆದ್ರೆ ಇವತ್ತು ಜುಲೈಯಲ್ಲೇ ಕಾನ್ವೊಕೇಶನ್ ಮಾಡಿ ಅವ್ರಿಗೆ ಮಕ್ಕಳಿಗೆ ಡಿಗ್ರಿ ಸರ್ಟಿಫಿಕೇಟ್ ಅನ್ನ ತಲುಪಿಸ್ಬಿಡ್ತೀವಿ. ಇದರಿಂದ ಏನ್ ಅಡ್ವಾಂಟೇಜು ಅಂದ್ರೆ ನಮ್ಮ ಮಕ್ಕಳು ಯಾರು ಸೆಲೆಕ್ಟ್ ಆಗಿರ್ತಾರೆ ಕಂಪ್ನಿಗಳಿಗೆ, ಅವರು ಇಮ್ಮಿಡಿಯೇಟ್ ಆಗಿ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಕಂಪನಿಗಳಿಗೆ ಬೇಗ ಹೋಗಿ ರಿಪೋರ್ಟ್ ಮಾಡ್ಕೋತಾರೆ. ಅರ್ಲಿ ರಿಪೋರ್ಟಿಂಗ್ ಇದು ಹಿಂದೆಲ್ಲ ಸೆಪ್ಟೆಂಬರ್ ಅಲ್ಲಿ ಆಗೋದು, ಸೆಪ್ಟೆಂಬರ್ ಅಲ್ಲಿ. ಈಗ ಜೂನ್ ಜುಲೈಯಲ್ಲಿ ದೇ ವಿಲ್ ಗೋ ಅಂಡ್ ಜಾಯಿನ್ ದ ಕಂಪನಿ 4 months ವೆಲ್ ಇನ್ ಅಡ್ವಾನ್ಸ್. ಓಕೆ ಅದಕ್ಕೆಲ್ಲ ತಮ್ಮ ಅಡ್ವಾಂಟೇಜ್ ಫಾರ್ ಸ್ಟೂಡೆಂಟ್ಸ್. ತಮ್ಮ ಒಂದು ತಂಡ ಮತ್ತು ತಮ್ಮ ಒಂದು ಪರಿಶ್ರಮ ಸರ್. ಇದನ್ನು ಹೊರತುಪಡಿಸಿ ಒಂದು ಕುತೂಹಲಕ್ಕೆ ಕೇಳ್ತಾ ಇರುವಂತದ್ದು ಮತ್ತು ಪ್ರಮುಖವಾದಂತದ್ದು, ಯಾಕಂದ್ರೆ ನಿಮ್ಮ ಒಂದು ಹೊಸ ಟೆಕ್ನಾಲಜಿ ಅಥವಾ ಇರುವಂತಹ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಈ ರೀತಿ ಒಂದು ಸಾಧನೆಯನ್ನ ಮಾಡಿರುವಂತ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ರಾಷ್ಟ್ರ ಮಟ್ಟದ ದೊಡ್ಡ ಸಂಚಲನ ಆಯ್ತು, ದೊಡ್ಡ ಚರ್ಚೆ ಆಯ್ತು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ. ಇದನ್ನ ತಡೆಗಟ್ಟಕ್ಕೆ ಸಾಧ್ಯ ಸರ್? ನಿಮ್ಮ ಒಂದು ಶೈಕ್ಷಣಿಕ ಸಂಪೂರ್ಣವಾಗಿ ಸಾಧ್ಯ ಇದೆ. ನಮ್ಮಲ್ಲಿ ಅದಕ್ಕೆ ವಿಲ್ ಪವರ್ ಮತ್ತೆ ಸ್ಟ್ರಾಂಗ್ ವಿಲ್ ಪವರ್ ಬೇಕು. ನಾವು ನಮ್ಮ ಕ್ವಶನ್ ಪೇಪರ್ ಗಳನ್ನ ಆನ್ಲೈನ್ ನಲ್ಲಿ 2 ಗಂಟೆ ಎಕ್ಸಾಮ್ಗೆ 1:30ಗೆ ನಾವು ಕಳಿಸ್ತೀವಿ. ಆ ರೂಮಲ್ಲೇ ಪ್ರಿಂಟ್ ಔಟ್ ತಗೊಂಡು ಅದನ್ನ ಎಷ್ಟು ಮಕ್ಕಳಿಗೆ ಎಷ್ಟೇ ಸಬ್ಜೆಕ್ಟ್ ಇರ್ಲಿ, ಎಷ್ಟೇ ಸೆಮಿಸ್ಟರ್ ಅಲ್ಲಿ ಇರ್ಲಿ, ಅರ್ಧ ಗಂಟೆಯಲ್ಲಿ ಪ್ರಿಂಟ್ ತಗೊಂಡು 2 ಗಂಟೆಗೆ ನಮ್ಮಲ್ಲಿ ಎಕ್ಸಾಮಿನೇಷನ್ ಅನ್ನ ಶುರು ಮಾಡ್ತಾರೆ. ನಮ್ಮ ಕ್ವಶನ್ ಪೇಪರು ಇಲ್ಲಿವರೆಗೂ ಹಿಂದೆನೂ ಇತ್ತು, ಅದು ಕೆಲವು ಲೂಪ್ ಹೋಲ್ಸ್ ಇತ್ತು. ಆ ಲೂಪ್ ಹೋಲ್ಸ್ ಎಲ್ಲ ಭದ್ರ ಮಾಡಿದೀವಿ. ಈಗ
ಇಲ್ಲಿವರೆಗೂ ನಾನು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಯಾವುದೇ ಹಂತದಲ್ಲಿ ಕ್ವಶನ್ ಪೇಪರ್ ಲೀಕ್ ಅನ್ನೋದು ನಮ್ಮ ಯೂನಿವರ್ಸಿಟಿಯ ಇತಿಹಾಸದಲ್ಲಿ ಸುಳಿತಾ ಇಲ್ಲ. ಅಂದ್ರೆ ಅಷ್ಟು ಭದ್ರತೆಯನ್ನ ಮಾಡಿ ನಾವು ಪೇಪರ್ ಅನ್ನ ತಲುಪಿಸ್ತೀವಿ. ಅಂದ್ರೆ ಪೇಪರ್ ನಮ್ಮಲ್ಲಿ ಪ್ರಿಂಟ್ ಆಗಲ್ಲ, ಡಿಜಿಟಲಿ ಅವರೇ ಪ್ರಿಂಟ್ ತಗೋಬೇಕು ಪ್ರತಿಯೊಂದು ಸೆಂಟ್ರಲ್ಲಿ. ಅದಕ್ಕೆ ತಕ್ಕಂತ ಪಾಸ್ವರ್ಡ್ ಎಲ್ಲವನ್ನ ಕ್ರಿಯೇಟ್ ಮಾಡಿರ್ತೀವಿ. ಅದನ್ನ ನಿಜವಾಗ್ಲೂ ಮಾಡಬಹುದು, ಮನ್ಸ್ ಮಾಡಿದ್ರೆ ಬಹಳ ದೊಡ್ಡದೇನಲ್ಲ. ಅದನ್ನ ಮಾಡುವಂತ ಸಾಹಸಕ್ಕೆ ಕೈ ಹಾಕ್ಬೇಕು, ಅದರ ಸಕ್ಸಸ್ ಅನ್ನ ಕಾಣಬಹುದು. ಪೇಪರ್ ಅರ್ಧ ಗಂಟೆ ಮುಂಚೆ ಎಲ್ಲ ಸೆಂಟರ್ಗೂ ಪೇಪರ್ ಹೋಗ್ತದೆ. ನಮ್ಮಲ್ಲಿ ಅವ್ರ ಎಲ್ಲರಿಗೂ ಪಾಸ್ವರ್ಡ್ ಅನ್ನ ಕೊಟ್ಟಿರ್ತೀವಿ. ಇಂತಿಂತವ್ರೆ ಆಪರೇಟ್ ಮಾಡ್ಬೇಕು ಅನ್ನೋದು ಇರ್ತದೆ. ಇನ್ಹೌಸ್ ಕ್ಯಾಮ್ರಾ ಇರ್ತದೆ. ಸೆಂಟ್ರಲ್ ಯಾರು ಸೆಕ್ಯೂರ್ಡ್ ರೂಮ್ ಅಲ್ಲಿ ಯಾರು ಕೂತಿರ್ತಾರೆ ಅಂತ ಎಲ್ಲವೂ ರೆಕಾರ್ಡ್ ಆಗ್ತದೆ. ಎಷ್ಟು ಪ್ರಿಂಟ್ ತೆಗೆದಿದ್ದಾರೆ ಅಂತ ರೆಕಾರ್ಡ್ ಆಗ್ತದೆ, ಯಾವ ಪ್ರಿಂಟರ್ ಇಂದ ತಗೊಂಡಿದ್ದಾರೆ ಅನ್ನೋದು ರೆಕಾರ್ಡ್ ಆಗ್ತದೆ. ಇಷ್ಟೆಲ್ಲ ಭದ್ರತೆಯೊಂದಿಗೆ ಈ ನಮ್ಮ ನಾನೊಬ್ನೇ ಕಾರಣನಲ್ಲ, ಹಿಂದಿನ ಕುಲಪತಿಗಳು ಈ ಸಿಸ್ಟಮ್ ಅನ್ನ ಮೇಟ್ ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಒಂದು ಹಂತದಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿತ್ತು, ಇವೆಲ್ಲವೂ ಸಮಸ್ಯೆಗಳಿತ್ತು. ಈ ಕಳೆದ 4 ಎಕ್ಸಾಮಿನೇಷನ್ ಅಲ್ಲಿ ಆ ತರದ ಯಾವುದೇ ಸಮಸ್ಯೆ ಇಲ್ಲ. ನೀಟ್ ಎಕ್ಸಾಮ್ ಅಲ್ಲೂ ಕೂಡ ಇದೇ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡು ಪ್ರಶ್ನೆ ಪತ್ರಿಕೆ ಸೋರಿಕೆ ಅಂತ ತಡಿಬಹುದು. ಯಾಕಂದ್ರೆ ಒಂದು ಬಾರಿ ಇಲ್ಲ, 3-4 ಬಾರಿ ಆಗಿರುವಂತದ್ದು. ನೀವು ಸಲಹೆ ಕೊಡೋದಾದ್ರೆ ಏನ್ ಕೊಡ್ಬೋದು ಸರ್? ಯಾಕಂದ್ರೆ ನಿಮ್ದೇ ಆದ ಒಂದು ಅನುಭವ ಇರುವಂತ ಹಿನ್ನೆಲೆಯಲ್ಲಿ ಸರ್. ಈಗ ನೀಟ್, ಯಾಕಂದ್ರೆ ನೀವು ಟೆಕ್ನಾಲಜಿ VTU ಅಲ್ಲಿ ಇಷ್ಟು ಟೆಕ್ನಾಲಜಿ ಯೂಸ್ ಮಾಡಿ ಎಲ್ಲೂ ಕೂಡ ಪ್ರಶ್ನೆ ಪತ್ರಿಕೆ ಲೀಕ್ ಆಗದ ರೀತಿಯಲ್ಲಿ ಕೂಡ ಯಶಸ್ವಿಯಾಗಿ ಪರೀಕ್ಷೆ ನಡೆಸಿರುವಂತದ್ದು. ಸೊ ಈ ಅನುಭವದ ಆಧಾರದ ಮೇಲೆ ನೀಟ್ ಪರೀಕ್ಷೆಯನ್ನ ಪ್ರಶ್ನೆ ಪತ್ರಿಕೆ ಲೀಕ್ ಆಗದ ರೀತಿಯಲ್ಲಿ ಯಾವ ರೀತಿ ನಡೆಸಬಹುದು ಅಂತ ನೀವು ಸಲಹೆ ಕೊಡ್ಬೋದಾ? ನಾನು ಹೇಳದ್ನಲ್ಲ ಈಗ ತಮ್ಗೆ, ಅದಕ್ಕೆ ನಮ್ಮಲ್ಲಿ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಬಹುದು. ಸೆಕ್ಯೂರ್ಡ್ ಕಮ್ಯುನಿಕೇಶನ್ ಅನ್ನೋ ಒಂದು ವರ್ಡ್ ಇದೆ. ಅದರ ಪ್ರಕಾರ ನಾವು ಸೆಕ್ಯೂರ್ಡ್ ಕಮ್ಯುನಿಕೇಶನ್ ಮೂಲಕ ಇವನ್ನೆಲ್ಲ ಸಾಧನೆ ಮಾಡಬಹುದು. ನಾವು ಇದನ್ನೇ ಮಾಡಿರೋದು. ಈಗ ಸೆಕ್ಯೂರ್ಡ್ ಕಮ್ಯುನಿಕೇಶನ್ ಅಂದ್ರೆ ನಾವು ಪಾಸ್ವರ್ಡ್ ಪ್ರೊಟೆಕ್ಟೆಡ್. ನಾನು ಹೇಳದ್ನಲ್ಲ, ಈ ಪ್ರಿಂಟರ್ ಈ ಸೋರ್ಸ್ ಇಂದಾನೇ ಯಾವ ಸೋರ್ಸ್ ಇಂದ ಪ್ರಿಂಟ್ ತಗೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅಷ್ಟರ ಮಟ್ಟಿಗೆ ಸೆಕ್ಯೂರ್ಡ್ ಕಮ್ಯುನಿಕೇಶನ್ ಮೂಲಕ ನಾವ್ ಇದನ್ನ ಮಾಡ್ಬೋದು. ನಾವು ಮಾಡ್ತಾ ಇದೀವಿ. ಇದು ಕಳೆದ 4 ವರ್ಷದಿಂದ ನಮ್ಮ ಯಾವುದೇ ಒಂದು ಸಣ್ಣ ಸಮಸ್ಯೆಯೂ ಕೂಡ ಎಕ್ಸಾಮ್ ಕಂಡಕ್ಟ್ ಮಾಡೋದ್ರಲ್ಲಾಗ್ಲಿ ಮತ್ತೊಂದ್ರಾಗ್ಲಿ ಇಲ್ಲ. ಯಾವ್ದು ತಾವು ನೋಡಿದ್ದೀರಾ ಮಾಧ್ಯಮದವರು, ಯಾವ ಸಮಸ್ಯೆಯೂ ಎಲ್ಲೋ ಒಂದ್ ಕಡೆ ಪತ್ರಿಕೆಗಳಲ್ಲಿ ಲೀಕ್ ಆದ್ರೆ ಬಿಡ್ತಾರ? ನಮ್ಮ ಮಾಧ್ಯಮದವರು ಪತ್ರಿಕೆ ಲೀಕ್ ಆಯ್ತು ಅಂತ ಆಗ್ತಿಲ್ಲ. ಅದನ್ನ ಈಗಲೂ ಅದರ ಸ್ಯಾಂಟಿಟಿಯನ್ನ ಮೇಂಟೈನ್ ಮಾಡಿದೀವಿ. ನಾವು ಮತ್ತಷ್ಟು ಕ್ವಾಲಿಟಿಯನ್ನ ಎವ್ರಿ ಇಯರ್ ವಿ ಆಲ್ವೇಸ್ ಟ್ರೈ ಟು ಇಂಪ್ರೂವ್ ದ ಕ್ವಾಲಿಟಿ ಬೈ ಅಡಾಪ್ಟಿಂಗ್ ಟು ಟೆಕ್ನಾಲಜಿ. ಓಕೆ ಸರ್, ಅಂತಿಮವಾಗಿ ಹೊಸ ಯೋಜನೆಗಳು, ಹೊಸ ಕಾರ್ಯಕ್ರಮಗಳು ಏನಾದ್ರು ಇದೆಯಾ VTU ಯೂನಿವರ್ಸಿಟಿಯಲ್ಲಿ? ನಾವು ಹೊಸ ಯೋಜನೆಗಳು ಪ್ರತಿ ವರ್ಷ ಹಾಕೊಂಡಿರ್ತೀವಿ. ಪ್ರತಿ ದಿನ ಬರ್ತಾ ಇದೆ. ಪ್ರತಿ ದಿನವೂ ಹೊಸ ಯೋಜನೆಗಳು ನಮ್ಮಲ್ಲಿ ಅಡಾಪ್ಟ್ ಬಹುಶಃ ಇದು ದೇಶದಲ್ಲಿ ಮೊದಲನೇದು. ಯಾರು ಎಲ್ಲ ಬ್ರಾಂಚ್ಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಮನ್ ಸಬ್ಜೆಕ್ಟ್ ಅಂತ ಇಂಟ್ರೊಡ್ಯೂಸ್ ಮಾಡಿಲ್ಲ. ನಾವು ಕಳೆದ ವರ್ಷದಿಂದಾನೇ ಮಾಡಿದೀವಿ. ನಮ್ಮ ಸಿಲೆಬಸ್ ಕರಿಕ್ಯುಲಮ್ ಏನಿದೆ ಇದು ಎವ್ರಿ ಇಯರ್ ಬದಲಾವಣೆ ಮಾಡ್ಕೋಬಹುದು ನಾವು. ಅಂತ ಒಂದು ಪ್ರಾವಿಷನ್ ಅನ್ನ ನಮ್ಮ ಇದ್ರಲ್ಲಿ ಮಾಡಿದೀವಿ. ಇಂಥವೆಲ್ಲ ದಿನ ನಡೀತಾ ಇರುತ್ತೆ. ಅದು ನಮಗೇನು ಹೊಸದು ಅನ್ಸಿಲ್ಲ. ನಮ್ಮ ಕರ್ತವ್ಯ. ನಾವು ನಮ್ಮ ವಿದ್ಯಾರ್ಥಿಗಳನ್ನ ನಾವು ವಿ ಮಸ್ಟ್ ಗೇರ್ ಅಪ್ ಟು ಫೇಸ್ ದಿ ಚಾಲೆಂಜ್ ಇನ್ ದಿ ಟೆಕ್ನಾಲಜಿ ವರ್ಲ್ಡ್. ಆ ಗೇರ್ ಅಪ್ ಮಾಡದೆ ಹೋದ್ರೆ ಎಲ್ಲೋ ನಮ್ಮ ವಿದ್ಯಾರ್ಥಿಗಳು ಹಿಂದೆ ಉಳಿತಾರೆ. ಇವತ್ತೇನು 4 ತಿಂಗಳು ಮುಂಚೆ ಕೆಲ್ಸಕ್ಕೆ ಸೇರ್ತಾರೆ. ಇದು ನಮಗೆ ಬಹಳ ಸಂತೋಷ. ನಮಗೆ ಬಹಳ ಸಂತೋಷ. ನಮ್ಮ ಮಕ್ಕಳು ಇವತ್ತು ಹಿಂದೆಲ್ಲ ಆಗಸ್ಟ್ ನಲ್ಲಿ ಹೋಗೋರು. ವಿ ಆರ್ ದ ಲಾಸ್ಟ್, ನೌ ವಿ ಆರ್ ದ ಫಸ್ಟ್ ಟು ಬೋರ್ಡ್ ಟು ದ ಕಂಪನೀಸ್ ಸೆಲೆಕ್ಟೆಡ್. ಇದು ನನ್ನ ಆಸೆ ಇತ್ತು, ಅದು ನನ್ನ ಕನಸಿತ್ತು. ಅದನ್ನ ನಾವು ಮಾಡಿದೀವಿ ಅನ್ನೋದನ್ನ ಹೇಳೋದಕ್ಕೆ ಬಯಸ್ತೀನಿ. ನಾವು ಅನೇಕ ಪ್ರೋಗ್ರಾಮ್ಗಳನ್ನ ಮಾಡಿದೀವಿ. ಇಂಟರ್ನ್ಶಿಪ್ ಪ್ರೋಗ್ರಾಮ್ ಮಾಡಿದೀವಿ. ಒಂಥರ ಅಲ್ಲ, ನಾವು ಫಸ್ಟ್ ಇಯರ್ ಫೀಲ್ಡ್ ಬೇಸ್ಡ್ ಲರ್ನಿಂಗ್, ಅದೇ ಹೇಳದ್ನಲ್ಲ, AI ಎಲ್ಲಾರ್ಗು ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಫಾರ್ 2030 ಅಂತ ಮಾಡಿದೀವಿ. ಕ್ವಾಂಟಮ್ ಕಂಪ್ಯೂಟಿಂಗ್ MTech ಡ್ರಿವನ್ ಬೈ ಇಂಡಸ್ಟ್ರಿ ಅಂತ ಮಾಡಿದೀವಿ. Every center is going to be equipped with industry-driven center of excellence. Aerospace and defense ಇದನ್ ಮಾಡಕ್ ಹೊರಟಿದೀವಿ. ಸೆಮಿಕಂಡಕ್ಟರ್ ಸ್ಕಿಲ್ಲಿಂಗಲ್ ಆಕ್ಟಿವಿಟೀಸ್ ಮಾಡಿದೀವಿ. ಎಲೆಕ್ಟ್ರಿಕ್ ವೆಹಿಕಲ್ ಇನ್ ಚಿಂತಾಮಣಿ, 5G 6G ಕ್ವಾಂಟಮ್ ಅಟ್ ಬ್ಯಾಂಗ್ಳೂರ್ ಸೆಂಟರ್. ನಮ್ಮದು ಇದೆಲ್ಲವೂ ಇಂಪ್ಲಿಮೆಂಟ್ ಆಗ್ತಾ ಇದೆ ಪ್ರಾಜೆಕ್ಟು. ನಮ್ಮ ವಿದ್ಯಾರ್ಥಿಗಳು
ಹೆಚ್ಚು ಉದ್ಯೋಗಸ್ಥರಾಗ್ಬೇಕು ಅಂತೇಳಿ ನನ್ನ ಒಂದು ಸಿಂಪಲ್ ಕನಸು. ಆ Okay. ಉದ್ಯೋಗಸ್ಥರನ್ನಾಗಿ ಮಾಡ್ಬೇಕು ಅಂದ್ರೆ ಅವ್ರಿಗೆ ಸ್ಕಿಲ್ಗೆ ಎಕ್ಸ್ಪೋಸ್ ಮಾಡ್ಬೇಕು. ಅದಕ್ಕೆ ಬೇಕಾದ ಎಲ್ಲ ಸ್ಕಿಲ್ ಲ್ಯಾಬ್ಗಳನ್ನ ಎಲ್ಲ ಸೆಂಟರ್ಗಳಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡ್ತಾ ಇದ್ವಿ. ಓಕೆ ಸರ್, ತುಂಬಾ Thank you. ತುಂಬಾ ಧನ್ಯವಾದ ವಿದ್ಯಾಶಂಕರ್ ಸರ್ ಮಾತಾಡಿದ್ದಕ್ಕೆ. Thank you. ಫೆಡರಲ್ ಕರ್ನಾಟಕ ಜೊತೆ Thank you. Thank you. ಕುಲಪತಿಗಳಾದಂತ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಅವರ ಒಂದು ಅಭಿಪ್ರಾಯ. ಅವ್ರು ಹೇಳ್ತಾ ಇರುವಂತದ್ದು ಮೊದಲ ಬಾರಿಗೆ ಇಡೀ ದೇಶದಲ್ಲಿ ರಾಷ್ಟ್ರ ಮಟ್ಟದಲ್ಲಿ 10 ನಿಮಿಷದಲ್ಲಿ ಬಿಇ ಪರೀಕ್ಷೆಯ ಫಲಿತಾಂಶವನ್ನು ಕೊಟ್ಟಿರುವ ಸಂಬಂಧಪಟ್ಟಂತೆ ಒಂದು ಸಾಧನೆಯನ್ನ ಮಾಡಿರುವಂತದ್ದು, ಜೊತೆಗೆ ಹೊಸ ಹೊಸ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿರುವಂತದ್ದು. ಇದು ಕನಸಾಗಿತ್ತು. 10 ನಿಮಿಷದಲ್ಲಿ ಪರೀಕ್ಷೆಯ ಫಲಿತಾಂಶ ಕೊಡುವ ಮೂಲಕ ಮುಂಚೆನೆ ವಿದ್ಯಾರ್ಥಿಗಳು ಕೆಲಸಕ್ಕೆ ಸೇರುವಂತಹ ಒಂದು ಸಾಧ್ಯತೆ ಆಗುತ್ತೆ, ಆ ಒಂದು ಅವಕಾಶ ಆಗುತ್ತೆ. ಅದು ನನ್ನ ಕನಸಾಗಿತ್ತು, ಅದು ಈಡೇರಿದೆ ಅಂತ ಹೇಳಿರುವಂತದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.